ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯತ್ನಳ್ಳಿ ಗ್ರಾಮದ 8 ಕಿಲೋಮೀಟರ್ ರಸ್ತೆ ಹದಗೆಟ್ಟು ಅಯೋಮಯ ಆಗಿದ್ದು, ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ನಿಜಕ್ಕೂ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದು, ಸಾರ್ವಜನಿಕರು, ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಳೆಯ ಅವಾಂತರದಿಂದ ಸೇತುವೆಯ ಬಳಿ ಅಲ್ಲಲ್ಲಿ ರಸ್ತೆ ಕುಸಿದು ಅನಾಹುತಕ್ಕೆ ಆಹ್ವಾನ ನೀಡುತ್ತಿದ್ದರೂ ಸಹ ಪಿಡಬ್ಲ್ಯೂಡಿ ಇಲಾಖೆ ಮಾತ್ರ ದುರಸ್ತಿಗೆ ಮುಂದಾಗದೇ ಇರುವುದು ಸಾರ್ವಜನಿಕರ ಕಂಗೆಣ್ಣಿಗೆ ಗುರಿಯಾಗಿದೆ. ಯತ್ನಳ್ಳಿ ಗ್ರಾಮದಿಂದ ಯಳವತ್ತಿ ಗ್ರಾಮಕ್ಕೆ ಸಂಪರ್ಕಿಸುವ 6 ಕಿಲೋಮೀಟರ್ ರಸ್ತೆ ಹಾಗೂ ಗುಂಜಳ ಗ್ರಾಮಕ್ಕೆ ಸಂಪರ್ಕಿಸುವ 2 ಕಿಲೋಮೀಟರ್ ರಸ್ತೆ ಸೇರಿದಂತೆ ಒಟ್ಟು 8 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು, ಮೊಣಕಾಲು ಉದ್ದದ ಗುಂಡಿಗಳಾಗಿ ವಾಹನ ಸವಾರರು ಜೀವ ಭಯದಲ್ಲಿ ಸಂಚರಿಸುತ್ತಿದ್ದಾರೆ. ಈ ಹದಗೆಟ್ಟ ರಸ್ತೆ ದುರಸ್ತಿಗಾಗಿ ಯತ್ನಳ್ಳಿ ಗ್ರಾಮಸ್ಥರು ಶಾಸಕರಿಗೆ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಪ್ರಯೋಜನ ಆಗಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಣ್ಮುಚ್ಚಿ ಕುಳಿತಿರುವ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಈ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಲಕ್ಷ್ಮೇಶ್ವರ ತಾಲೂಕು ಯತ್ತಿನಹಳ್ಳಿ ಗ್ರಾಮದ ವತಿಯಿಂದ ಈ ತಿಳಿಸುವುದೇನೆಂದರೆ, ಈ ಯಳವತ್ನಹಳ್ಳಿಯಿಂದ ಯಳವತ್ತಿವರೆಗೂ 6 ಕಿಲೋಮೀಟ್ರ್ ಪೂರ್ಣ ಖರಾಬಾಗಿ ರಸ್ತೆ, ಬಸ್ಸು ಬೈಕು ಕೂಡ ಓಡಾಡ್ದಂಗಾಗಿ ಜನಗಳಿಗೆ ಅಸ್ತವ್ಯಸ್ತ ತೊಂದರೆಗಳಾಗಿದೆ. ಹಾಗೂ ಯತ್ನಹಳ್ಳಿಯಿಂದ ಕುಂದಗೋಳ ತಾಲೂಕುವರೆಗೆ 2 ಕಿಲೋಮೀಟ್ರ್, ಗುಂಜಳವರೆಗೂ 2 ಕಿಲೋಮೀಟ್ರ್ ಕೂಡ ಭಾಳ ಬ್ರಿಡ್ಜ್ ಸಹಿತ ಬಿದ್ದು ಬಸ್ಸಿಗೆ ತೊಂದರೆ, ಸೈಕಲ್ ಮೋಟ್ರನ್ನು ಅಡ್ಡಾಡಂಗ, ಜನಕ್ಕೆ ಅಲ್ಲಿಂದ ಗಾಡಿಯನ್ನು ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಿದ್ದಾವ. ಇದಕ್ಕೆ ಯಾವುದೇ ಥರದ ಸ್ಪಂದನೆ ಸರ್ಕಾರ ಮಾಡದೇ ಇದ್ದಾಗ ಸಾಕಷ್ಟು ಶಾಸಕರಿಗೆ ಹಾಗೂ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ರಿಗೆ ಮನವಿ ಕೊಟ್ಟಿದ್ದೀವಿ. ಆದರೂ ಇದಕ್ಕೆ ಯಾವುದೂ ಸ್ಪಂದನೆ ಮಾಡದೆ ಅಧಿಕಾರಿಗಳು ಬಂದು ಸಾಕಷ್ಟು ಸರ್ವೆ ಮಾಡಿ ಹೋಗ್ಯಾರ. ಇದಕ್ಕೆ ಇಲ್ಲಿವರೆಗೂ ಯಾವ ಸ್ಪಂದನೆಯೂ ಯಾವುದೋ ವರ್ಕೂ ಮಾಡಿಲ್ಲ. ಯಾವ ರೀತಿ ಇವರು ಇದ್ರ ಬಗ್ಗೆ ಒಟ್ಟು ಅಲಕ್ಷ್ಯತನದಿಂದ, ಸರ್ಕಾರದ ಅಲಕ್ಷ್ಯತನದಿಂದ ಈ ಗ್ರಾಮದ ಭಾಳ ಅಭಿವೃದ್ಧಿ ಭಾಳ ಹಿಂದುಳಿದಾಗಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ಬಂದಂಥ ಯಾವುದಾದ್ರೂ ಒಂದು ಕಡೆಗೆ ಅಟ್ಲೀಸ್ಟ್ ಮಣ್ಣನ್ನು ಹಾಕಿ ಈ ರೋಡನ್ನು ಶುದ್ಧ ಮಾಡಿಕೊಡ್ಬೇಕಾದ್ರೆ ತಮ್ಮಲ್ಲಿ ವಿನಂತಿ. ಇನ್ನೂ ವಿಶೇಷ ಏನಂದ್ರೆ, ಗುಂಜೋಳ ಗುಂಜೋಳಿಂದ ಯತ್ನಹಳ್ಳಿವರೆಗೂ ಸಾಕಷ್ಟು ತೆಗ್ಗುಗಳು ಬಿದ್ದು ಸಾಕಷ್ಟು ಆಗಿ ಸಾಕಷ್ಟು ಅನಾಹುತಗಳಾದರೂ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಆದ ತಕ್ಷಣ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪಿಡಬ್ಲ್ಯೂಡಿ ಅವರು ಇದಕ್ಕೆ ಬಂದು ಇದನ್ನು ಸರ್ವೆ ಮಾಡಿ ತಕ್ಷಣ ಈ ರೋಡನ್ನು ರಿಪೇರಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಪ್ರಭುಗೌಡ ಸೂರ್ಯನಿಗೆ ಯತ್ನಹಳ್ಳಿ.